ರಾಜಧಾನಿ ಬೆಂಗಳೂರು ದಿನದಿಂದ ದಿನಕ್ಕೆ ವಿಶಾಲವಾಗಿ ಬೆಳೀತಾ ಇದೆ, ವಿವಿಧ ಆಯಾಮಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿಗಳಿಗೆ ನಾನಾ ಥರದ ಸಮಸ್ಯೆಗಳು ಕಾಡ್ತಾ ಇದೆ. ಇದರ ಬೆನ್ನಲ್ಲೇ ಏನು ಬೆಂಗಳೂರಿನ ಚಾಮರಾಜಪೇಟೆ ಬಳಿಯ ರಾಘವೇಂದ್ರ ಕಾಲೋನಿ ಅಂತಕ್ಕಂಥ ಒಂದು ಏರಿಯಾದಲ್ಲಿ ಏನು ಬೋರ್ವೆಲ್ನಲ್ಲಿ ಪೆಟ್ರೋಲ್ ಮಿಶ್ರಿತವಾಗಿ ಬರ್ತಾ ಇದೆ ಅಂತಕ್ಕಂಥ ದೂರು ಕಳೆದ ಹಲವಾರು ತಿಂಗಳುಗಳಿಂದ ಕೇಳಿ ಬರ್ತಾ ಇದೆ. ಈ ಒಂದು ರೀತಿಯ ಒಂದು ವಿಚಿತ್ರವಾದ ಸಮಸ್ಯೆನ ಏನು ಚಾಮರಾಜಪೇಟೆ ಬಳಿಯ ರಾಘವೇಂದ್ರ ಕಾಲೋನಿಯ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಅನುಭವಿಸ್ತಾ ಇದ್ದಾವೆ. ಇದರಿಂದ ಏನು ಆ ಒಂದು ಬೋರ್ವೆಲ್ ಅನ್ನ ಬಳಕೆ ಮಾಡ್ತಾ ಇದ್ರು, ಆ ನೀರನ್ನ ಬಳಕೆ ಮಾಡ್ತಾ ಇದ್ರು, ಈಗ ಸಂಪೂರ್ಣವಾಗಿ ಅದನ್ನ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಅಷ್ಟೊಂದು ವಾಸನೆ ಬರ್ತಾ ಇದೆ, ಅಷ್ಟೊಂದು ಕೆಮಿಕಲ್ ರೀತಿ ಅವರಿಗೆ ವಾಸನೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಏನು BBMP ಆಗಿರ್ಬೋದು, ಜಲಮಂಡಳಿ ಹಾಗೂ ಸ್ಥಳೀಯ MLA ಜಮೀರ್ ಅಹಮದ್ ಆಗಿರ್ಬೋದು ಅಥವಾ ಸ್ಥಳೀಯ MP PC ಮೋಹನ್ ಆಗಿರ್ಬೋದು, ಇವರಿಗೂ ಕೂಡ ಈಗಾಗಲೇ ಮನವಿ ಮಾಡಿಕೊಂಡು ಈ ರೀತಿ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದೀರಿ, ಇದು ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ತಮ್ಮ ಆಕ್ರೋಶ ತೋಡ್ಕೊಂಡ್ರು ಕೂಡ ಇದುವರೆಗೆ ಇವರಿಗೆ ಈ ನಿಟ್ಟಿನಲ್ಲಿ ಒಂದು ಪರಿಹಾರ ಸಿಗಲೇ ಇಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಸಮಸ್ಯೆ ದಿನದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಒಂದು ಪೆಟ್ರೋಲ್ ಮಿಶ್ರಿತ ನೀರು ಏನು ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ನಿಂದ ಒಂದು ಪೆಟ್ರೋಲ್ ಸೋರಿಕೆಯಾಗಿ ತದನಂತರ ಸುತ್ತಮುತ್ತಲಿನ ಒಂದು ಪ್ರದೇಶಗಳಿಗೆ ಹರಡ್ತಾ ಇದೆ. ಸುತ್ತಮುತ್ತ ಇರತಕ್ಕಂಥ ಬೋರ್ವೆಲ್ಗಳಿಗೆ ಆ ಒಂದು ಪೆಟ್ರೋಲ್ ಸೇರ್ತಾ ಇದೆ. ಇದರಿಂದಾಗಿ ನಮಗೆ ಸಮಸ್ಯೆ ಉಂಟಾಗ್ತಾ ಇರತಕ್ಕಂಥದ್ದು. ಇದರಿಂದ ಈ ಒಂದು ಬೋರ್ವೆಲ್ ನೀರನ್ನ ಬಳಕೆ ಮಾಡಲಾಗದೆ ದುಬಾರಿ ಹಣ ಕೊಟ್ಟು ಟ್ಯಾಂಕರ್ ನೀರನ್ನ ಬಳಕೆ ಮಾಡ್ತಾ ಇದ್ದೀರಿ, ಅದಲ್ಲದೆ ಜಲಮಂಡಳಿ ನೀರನ್ನ ಬಳಕೆ ಮಾಡ್ತಾ ಇದ್ದೀರಿ. ಸೊ ಇಷ್ಟೊಂದು ಸಮಸ್ಯೆ ಇದೆ. ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈ ರೀತಿ ಒಂದು ಸಮಸ್ಯೆ ಹಲವಾರು ತಿಂಗಳಿಂದ ತಾವು ಅನುಭವಿಸ್ತಾ ಇದ್ದೀರಾ. ಸೊ ಯಾರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಏನೆಲ್ಲ ಯಾವ ಸಮಸ್ಯೆ ಇದೆ ಅಂತ? ನಾವು ಈ ಪ್ರಾಬ್ಲಮ್ನ 1 ವರ್ಷದಿಂದ ಫೇಸ್ ಮಾಡ್ತಾ ಇದ್ದೀವಿ. ನಾವು ಇದನ್ನ BBMPಗೆ, ಪೊಲ್ಯೂಷನ್ ಬೋರ್ಡ್ಗೆ, ಆಮೇಲೆ ಇದು ಇಂಡಿಯನ್ ಆಯಿಲ್ ಕಮಿಷನರ್ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ವಿ. ಬಟ್ ಏನು ಅವರಿಂದ ನಮಗೇನು ಇದಾಗಲಿಲ್ಲ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನೂ ಇಲ್ಲ. ಒಂದ್ಸತಿ BBMP ಅವ್ರು ಬಂದರು, ಒಂದು 4 ಕಡೆದು ಸ್ಯಾಂಪಲ್ಸ್ ತೊಗೊಂಡೋದ್ರು. ಅಲ್ಲಿ 4 ಕಡೆಗೆ ಈ ಕುಡಿಯಲು ಯೋಗ್ಯವಲ್ಲ ಅಂತ ಅಷ್ಟೇ ಅವ್ರು ಮಾಡಿಬಿಟ್ಟು ಹೋದ್ರು, ಮತ್ತೆ ಏನೂ ಇಲ್ಲ. ಸೊ ಇದಿಷ್ಟು ಸ್ಥಳೀಯರ ಒಂದು ಮಾಹಿತಿ. ಒಟ್ಟಾರೆ ಏನು ಇದು ತುಂಬಾನೇ ಗಂಭೀರವಾಗಿ ಹೋಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಏನು ಬೋರ್ವೆಲ್ ಅನ್ನ ಯೂಸ್ ಮಾಡ್ತಾ ಇದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಏನು ಪೆಟ್ರೋಲ್ ಬಂಕ್ ನಲ್ಲಿ ಆಗ್ತಕ್ಕಂಥ ಏನು ಸಮಸ್ಯೆ ಏನಾಗ್ತಾ ಇದೆ ಅಥವಾ ಸೋರಿಕೆ ಏನಾಗ್ತಾ ಇದೆ, ಇದನ್ನ ನಿಲ್ಲಿಸೋ ನಿಟ್ಟಿನಲ್ಲಿ BBMP ಅಥವಾ ಸ್ಥಳೀಯ ಪ್ರಾಧಿಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ನಿವಾಸಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.